ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ಕರ್ನಾಟಕ ರೌಂಡ್ಸ್ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ನಾವು ಇವತ್ತು ಬಂದಿರುವ ಸ್ಥಳ ಯಾವುದೆಂದರೆ ಬೆಂಗಳೂರಿನ ಹೃದಯ ಭಾಗದಲ್ಲಿ ನೆಲೆಸಿರುವ ಶ್ರೀ ಕಾಟೇರಮ್ಮ ದೇವಸ್ಥಾನ ಶಕ್ತಿಪೀಠ. ಈ ದಿನ ಒಂದು ವಿಶೇಷತೆ ಇದೆ, ಅದೇನಂತ ತಿಳಿಯೋಣ ಬನ್ನಿ. ನಾರಾಯಣಮ್ಮನವರ 6ನೇ ವರ್ಷದ ಪುಣ್ಯಾರಾಧನೆಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕಾಟೇರಮ್ಮ ದೇವಸ್ಥಾನದ ಅರ್ಚಕರಾದ ನಾರಾಯಣ ಸ್ವಾಮಿ ಆದ ನಾನು ಮಾತನಾಡೋದು ಏನಂದ್ರೆ, ನಮ್ಮ ತಾಯಿಯವ್ರದ್ದು ಅವರು 115 ವರ್ಷ ಇದ್ದು ಅವರು 6 ವರ್ಷ ಆಗಿ ಈಗ ಅವರು ಕೈಲಾಸ ಸೇರಿರ್ತಾರೆ. ಅವರ ಕೃಪೆಯಿಂದ, ಅವರ ದಯೆಯಿಂದ ಇವತ್ತು ಈ ಕ್ಷೇತ್ರ ಇಷ್ಟು ಮುಂದುವರೆದಿದೆ. ಇವತ್ತು ಲಕ್ಷಾಂತರ ಜನ ಭಕ್ತರನ್ನ ಸಂಪಾದನೆ ಮಾಡ್ಕೊಂಡಿದ್ದಾರೆ. ಎಲ್ಲರಿಗೂ ಕಷ್ಟ ಸುಖಗಳಿಗೆ ಭಾಗಿಯಾಗಿ ಅಮ್ಮ ಇಲ್ಲಿ ತಾಂಡವಾಡ್ತಾ ಅವ್ರೆ. ತಮ್ಮ ತಾಯಿಯವರ 6ನೇ ವರ್ಷದ ಆರಾಧನೆ ಬಗ್ಗೆ ತಮ್ಗೆ ಏನನ್ನಿಸ್ತಿದೆ ಅಭಿಪ್ರಾಯ? ಏನನ್ನಿಸ್ತದೆ ಅಂದ್ರೆ, ಅವ್ರ ಹೊಟ್ಟೆಲ್ಲಿ ಹುಟ್ಟಿದ್ದಕ್ಕೆ ನಾವು ಒಂದು ಸಾರ್ಥಕ ಜೀವನ ನಡೆಸ್ತಾ ಇದ್ದೀವಿ ಅನ್ನೋ ಅಂತ ಒಂದು ಆಸೆ ಆಗ್ತಾ ಇದೆ. ಆಯ್ತಾ, ಇವತ್ತು ಆಯಮ್ಮ ಇಲ್ಲಿ ಒಂದು ಬಡತನದಲ್ಲಿದ್ದು, ಆಯ್ತಾ, ಹಿಂದೂಪುರದ ಹತ್ರ ಒಂದು ಚೋಳ ಸಮುದ್ರಂ ಅನ್ನೋ ಒಂದು ಗ್ರಾಮದಲ್ಲಿ ರೆಡ್ಡಿ ಚೆನ್ನಪ್ಪ ಅನ್ನೋರು ಕುಟುಂಬದಲ್ಲಿ ಬೆಳೆದು ಇಲ್ಲಿಗೆ ಬಂದು ಕೆಂಪನರಸಪ್ಪ ಅನ್ನೋ ಕುಟುಂಬದಲ್ಲಿ ಸೊಸೆ ಆಗಿದ್ದು ನಮ್ಮನ್ನ 6 ಜನ ಮಕ್ಕಳಿಗೆ ಅವರು ಬಡತನದಿಂದ ಸಾಕಿ 6 ಜನಕ್ಕೂ ಮದುವೆ ಮಾಡಿ ಸಂಸಾರ ಜೀವನ ಸಾಧಿಸಿ ಆಮೇಲೆ ಸನ್ಯಾಸಿ ಆಗಿ ಇವತ್ತಿನ ದಿವಸ ಈ ಕಾಟೇರಮ್ಮನ ದೇವಸ್ಥಾನನ ಇಷ್ಟು ಒಂದು ಮೇಲ್ದರ್ಜೆಗೆ ಏರಿಸಿ ಇವತ್ತು 100 ಜನಕ್ಕೆ ಒಂದು ಅನ್ನಸಂತರ್ಪಣೆ ಮಾಡೋ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಆ ಯಮನ ದಯೆಯಿಂದ ಇವತ್ತು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಆ ಯಮನ ಆಶೀರ್ವಾದ ಎಲ್ಲರಿಗೂ ಇರಲಿ.
ಆಯಿತಾ. ಎಲ್ಲರೂ ಚೆನ್ನಾಗಿದ್ದರೆ ಅಮ್ಮನಿಗೆ ಸಂತೋಷ. ಅಮ್ಮ ಏನಂದರೆ ಜನಸಂಪರ್ಕದಲ್ಲೇ ಇದ್ದಿದ್ದು, ಆ ಜನಸಂಪರ್ಕನೇ ಅಮ್ಮನಿಗೆ ಇಷ್ಟ. ಇವತ್ತಿಷ್ಟು ಸಾವಿರಾರು ಜನ ಸೇರಿದ್ದಾರೆ ಅಂದರೆ ಅಮ್ಮನ ಕೃಪೆ. ಆಯಿತಾ. ಈ ಕೃಪೆ ಎಲ್ಲರಿಗೂ ಇರಲಿ. ನಮ್ಮ ಥರ ನಮ್ಮನ್ನು ನೋಡಿ ಅವರು ತಂದೆ ತಾಯಿಗೆ ಇದೇ ಥರ ಬೇರೆಯವರು ಮಾಡಲಿ ಅಂತ ಆಶಿಸ್ತಾ ಇದ್ದೀನಿ. ಶ್ರೀ ಕಾಟೇರಮ್ಮ ದೇವಸ್ಥಾನವನ್ನು ಸ್ಥಾಪಿಸಿದ ಶ್ರೀ ನಾರಾಯಣಮ್ಮನವರ ಬಗ್ಗೆ ತಿಳಿಯೋಣ. ನಮ್ಮ ಅಜ್ಜಿಯವರು 70 ವರ್ಷದ ಮುಂಚೆ ಸ್ಥಾಪನೆ ಮಾಡಿರೋದು ಕಾಟೇರಮ್ಮನವರ. ಫಸ್ಟ್ ಗುಡಿಸ್ಲಲ್ಲಿತ್ತು, ಗುಡಿಸ್ಲಿಂದ ಎಷ್ಟು ದೊಡ್ಡದಾಗಿ ಕ್ಷೇತ್ರ ಮಾಡಿದ್ದಾರೆ. ಅವತ್ತಿಂದ ಇದೇ ಪವಾಡ ನಡೀತಾ ಇದೆ ಇಲ್ಲಿ. ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತಿಂದ ಬರ್ತಾ ಇದ್ದಾರೆ. ಅವ್ರ ಕಷ್ಟ ಸುಖಗಳು ಅಮ್ಮನವರು ಕಾಪಾಡಿದ್ದಾರೆ. ಅವ್ರ ಮಾರ್ಗದರ್ಶನದೊಂದಿಗೆ ನಾವು ಇದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಪ್ರತಿ ಶುಕ್ರವಾರ ಮಂಗಳವಾರ ಎಲ್ಲರಿಗೂ ಅನ್ನದಾನ ಇರುತ್ತೆ. ಒಂದ್ಸತಿ ಶಿವರಾತ್ರಿ ಆಗಿದ್ದ ಸೋಮವಾರ ಮಂಗಳವಾರ ಇಲ್ಲಿ ಜಾತ್ರೆ ನಡೀತದೆ. ಅಲ್ಲಿ ಅವತ್ತು ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ. ಧನ್ಯವಾದ. ಶಕ್ತಿ ಪೀಠಗಳಲ್ಲಿ ಒಂದಾದ ಶ್ರೀ ಕಾಟೇರಮ್ಮ ದೇವಸ್ಥಾನಕ್ಕೆ ಲಕ್ಷಾಂತರ ಭಕ್ತಾದಿಗಳು ಇಲ್ಲಿ ಬಂದು ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳುತ್ತಿದ್ದಾರೆ. ಬಂದ ಮೇಲೆ ನಂಗೆ ತುಂಬ ಚೆನ್ನಾಗಿ ಆಗಿದೆ. ನಮ್ಮ ಮನೆಯವ್ರು ಹುಷಾರಿರ್ಲಿಲ್ಲ, ಅವರು ಚೇತರಿಸ್ಕೊಳ್ತಾ ಇದ್ದಾರೆ. ಅವ್ರದ್ದು ಕಾಣಿಗೆ ತೆಗೆದಿಟ್ಟಿದೆ. ಇವತ್ತು ಅಮ್ಮನ ಸಮರ್ಪಣೆ ಮಾಡೋಣ ಅಂತ ಬಂದಿದ್ದೀನಿ. ಅಂದ್ರೆ ತಾವು ಬೇಡ್ಕೊಂಡಿದ್ದು ಎಲ್ಲ ಇಷ್ಟಾರ್ಥ ನೆರವೇರಿದೆ. ನನಗೆ ಕುಲದೇವ ಪೂಜೆ ಇಲ್ಲಿ ಬಂದು ಮಾಡಿದ್ಮೇಲೆ ನನಗೆ ಒಂದೊಂದು ಚೆನ್ನಾಗಿ ಆಗ್ತಿದೆ. ನಾನು ಇಷ್ಟು ದಿವಸ ಬೇರೆ ಕಡೆ ಮಾಡ್ತಿದ್ದೆ. ಅಯ್ಯೋ ಅಪ್ಪ ಅವ್ರು ಕೇಳ್ಕೊಂಡು ಬಂದು ನಾನು ಇಲ್ಲಿ ಮಾಡಿದ್ದಕ್ಕೆ ನಂಗೆ ತುಂಬ ಖುಷಿ ಆಯಿತು. ಪೂಜೆನೂ ತುಂಬ ಚೆನ್ನಾಗಿ ಆಯಿತು. ಕಾಟೇರಮ್ಮ ಅಂತ ಹೇಳಿದ್ರೆ ನಂಗೊಂಥರ ಅಮ್ಮನ ಥರಾನೇ. ಅಮ್ಮನಲ್ಲಿ ತುಂಬಾ ಅಂದ್ರೆ ತುಂಬಾ ಭಕ್ತಿ ಇದೆ ನಮ್ಗೆ. ಎಲ್ಲ ದೇವಸ್ಥಾನಗಳ ತರ ಈ ದೇವಸ್ಥಾನನೂ ಹೆಚ್ಚು ಜನಪ್ರಿಯವಾಗ್ಲಿ ಅನ್ನೋದೊಂದು ನನ್ನ ಕೋರಿಕೆ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ತಾವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದಲೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹವೇ ನಮ್ಮ ಬೆಂಬಲ. ಸೈನಿಂಗ್ ಆಫ್ ಮಂಜುಳಾ.